ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಅಂಕಿತಾ ಜೈನ್. ಎಸ್, ಡಿಸೆಂಬರ್ ಮಂತ್ ಅಂದ್ರೇನೆ ಸಾಕು ಸೆಲಿಬ್ರೇಷನ್ ಮಂತ್. ಈ ಡಿಸೆಂಬರ್ ಮಂತ್ನಲ್ಲಿ ಸಾಕಷ್ಟು ವಿಜೃಂಭಣೆಯಿಂದ ಸಾಕಷ್ಟು ಸೂಪರ್ ಆಗಿ ಇಷ್ಟಪಡುವ ಸೆಲಿಬ್ರೇಷನ್ ಅಂತ ಅಂದರೆ ಅದು ಕ್ರಿಸ್ಮಸ್ ಸೆಲಿಬ್ರೇಷನ್. ಈ ಕ್ರಿಸ್ಮಸ್ ಸೆಲಿಬ್ರೇಷನಲ್ಲಿ ಕೇಕ್ ಅಂತ ಅಂದ್ರೇ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಎಲ್ಲ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ಬಾರಿ ಬಿಗ್ಗೆಸ್ಟ್ ಕೇಕ್ ಶೋ ನಡೀತಾ ಇದೆ. ಅದು ಎಲ್ಲಿ ನಡೀತಾ ಇದೆ, ಅಲ್ಲಿ ವಿಶೇಷತೆ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. 2025 ಈ ಬಾರಿ ಕೇಕ್ ಶೋನಲ್ಲಿ ಬಹಳಷ್ಟು ಸ್ಪೆಷಲ್ ಏನಂತ ಅಂದರೆ ಅದು ರಾಯಲ್ ಡ್ರೀಮ್ ಕ್ಯಾಸಲ್. ಇದು 18 ಅಡಿ ಎತ್ತರದಿಂದ ನಿರ್ಮಿಸಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಈ ಬಾರಿ ಸಾಕಷ್ಟು ಕೇಕ್ಗಳನ್ನು ಇಲ್ಲಿ ಪ್ರಿಪ್ರೇಷನನ್ನು ಮಾಡಿರುವಂಥದ್ದು. ಈ ಬಾರಿ 2025 ಕೇಕ್ ಶೋನಲ್ಲಿ ಬಹಳಷ್ಟು ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಂತ ಅಂದರೆ ಈ ಬಾರಿ ಕೂಡ ಕಾಂತಾರ ಚಾಪ್ಟರ್ 1 ಫಿಲ್ಮ್ ಕೂಡ ರಿಲೀಸ್ ಆಗಿತ್ತು. ಈ ಫಿಲ್ಮ್ ರಿಲೀಸ್ ಆದ ಥೀಮ್ನಲ್ಲಿ ಇಟ್ಕೊಂಡು, ಕಾಂತಾರ ಚಾಪ್ಟರ್ 1 ಥೀಮ್ನಲ್ಲಿ ಇಟ್ಕೊಂಡು ಪಂಜುರ್ಲಿ ದೈವವನ್ನು ಕೇಕ್ನಿಂದ ಇಲ್ಲಿ ಕಲಾಕೃತಿಯನ್ನು ನಿರ್ಮಿಸಿದ್ದಾರೆ. ಬಹಳಷ್ಟು ಅದ್ಭುತವಾಗಿ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಕಲಾವಿದರು ಕೂಡ. ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಂತ ಅಂದರೆ ಅದು ಕಾಂತಾರ ಚಾಪ್ಟರ್ 1 ಪಂಜುರ್ಲಿ ದೈವ ಅಂತಾನೆ ಹೇಳ್ಬೋದು. ಕೇಕ್ ಅಂತ ಅಂದರೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ಎಲ್ಲರ ಮನೆಯಲ್ಲೂ ಕೂಡ ಡಿಸೆಂಬರ್ನಲ್ಲಿ ಕೇಕನ್ನು ಪ್ರಿಪ್ರೇಷನ್ ಮಾಡ್ತಾರೆ. ಈ ಬಾರಿ ಬಿಗ್ಗೆಸ್ಟ್ ಕೇಕ್ ಶೋ ತ್ರಿಪುರ ವಾಸಿನಿಯ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೀತಾ ಇರುವಂಥದ್ದು. ಇದರಲ್ಲಿ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಂತ ಅಂದರೆ ಒರಿಸ್ಸಾದ ಪುರಿ ಜಗನ್ನಾಥ್ ರಥ ಅಂತಾನೆ ಹೇಳ್ಬೋದು. ಬಹಳಷ್ಟು ಅದ್ಭುತವಾಗಿ ಕಲಾವಿದರು ಇಲ್ಲಿ ಕೇಕನ್ನು ರಚನೆಯನ್ನು ಮಾಡಿರುವಂಥದ್ದು. ಎಷ್ಟು ಅದ್ಭುತವಾಗಿ ವಿಭಿನ್ನ ರೀತಿಯಲ್ಲಿ ಇದನ್ನು ಪುರಿ ಜಗನ್ನಾಥ್ ರಥವನ್ನು ತಯಾರಿ ಮಾಡಿದ್ದಾರೆ. ಈ ಬಹಳಷ್ಟು ಸುಂದರವಾಗಿ ತಯಾರಿ ಮಾಡಿರುವಂಥದ್ದು. 50 ಕಲಾವಿದರು ಈ ಕೇಕ್ಗಳನ್ನೆಲ್ಲ ಪ್ರಿಪ್ರೇಷನ್ ಮಾಡೋದಕ್ಕೆ ತೆಗೆದುಕೊಂಡಿರುವಂತಹ ಟೈಮ್ ಅಂತ ಅಂದರೆ 90 ದಿನಗಳ ಕಾಲ, ಮಿನಿಮಮ್ 3 ತಿಂಗಳ ಕಾಲ ಈ ಕೇಕನ್ನು ಪ್ರಿಪ್ರೇಷನ್ ಮಾಡೋದಕ್ಕೆ ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಕೇಕನ್ನು ನೋಡ್ತಾ ಇರ್ಬೋದು. ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೂಡ ಈ ಕೇಕ್ಗಳು ಕೂಡ ಅವರೆಲ್ಲರಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ. ಇದು ವೆಡ್ಡಿಂಗ್ ಕೇಕ್ ಅಂತಾನೆ ಹೇಳ್ಬೋದು. ಇಲ್ಲಿ ಅದೇ ರೀತಿಯಾಗಿ ಒಂದು ಹುಡುಗಿಯ ಆಕೃತಿಯನ್ನು ಕೇಕಿಂದ ಎಷ್ಟು ಅದ್ಭುತವಾಗಿ ಅವರು ರಚಿಸಿದ್ದಾರೆ, ಅದು ಕೇಕ್ನಿಂದ ಇಲ್ಲಿ ನಿರ್ಮಿಸಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಇಲ್ಲಿಯೂ ಕೂಡ ನೋಡ್ತಾ ಇರ್ಬೋದು, ಒಬ್ಬರು ಶೆಫನ್ನು ರಚಿಸಿ ಅವ್ರ ಪಕ್ಕ ಒಂದು ಕೇಕನ್ನು ನಿರ್ಮಾಣ ಮಾಡಿದ್ದಾರೆ. ಅದ್ರ ಮುಂದೆ ಕುಕೀಸ್ ಕೂಡ ಇಟ್ಟಿರುವಂಥದ್ದು. ಬಹಳಷ್ಟು ಅದ್ಭುತವಾಗಿ ಇಲ್ಲಿ ಆ ವ್ಯಕ್ತಿಯನ್ನು ಕೇಕಿಂದ ರಚಿಸಲ್ಪಟ್ಟಿದ್ದಾರೆ. ಇಲ್ಲಿ 25 ಕೇಕ್ಗಳನ್ನು ಪ್ರಿಪ್ರೇಷನ್ ಮಾಡಿದ್ದಾರೆ. ನೀವು ಕೂಡ ಸುತ್ತಮುತ್ತಲೂ ಕೂಡ ನೋಡ್ತಾ ಇರ್ಬೋದು. ಮೇನ್ ಅಟ್ರಾಕ್ಷನ್ ಅಂತ ಅಂದರೆ ರಾಯಲ್ ಡ್ರೀಮ್ ಕ್ಯಾಸಲ್ ಚರ್ಚನ್ನು ಇಲ್ಲಿ ಡಿಸ್ನಿ ಲ್ಯಾಂಡ್ ಅಂತಾನೆ ಇದನ್ನು ಕರೀತಾರೆ. ಡಿಸ್ನಿ ಲ್ಯಾಂಡಲ್ಲಿ ಇದು ಬಹಳಷ್ಟು ಫೇಮಸ್ ಆಗಿರುವಂಥದ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಕರ್ನಾಟಕದ ಅದ್ಭುತವಾದ ಥೀಮ್ ಅಂತ ಅಂದರೆ ಅದು GRB ತುಪ್ಪವನ್ನು ಬಾಕ್ಸ್ ರೀತಿಯಲ್ಲಿ ಇಲ್ಲಿ ಕೇಕ್ನಿಂದ ರಚನೆ ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ದಿಸ್ ಲಿಟಲ್ ಫಿಗ್ಗಿ ಹಾಗೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹೇಳಿ ಆ ಥೀಮನ್ನು ಇಟ್ಕೊಂಡು ಈ ಕೇಕನ್ನು ರಚಿಸಿರುವಂಥದ್ದು. ಸಣ್ಣ ಮಕ್ಕಳಿಗೂ ಕೂಡ ಈ ಕೇಕ್ ಶೋ ಅಂತ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಈ ಥರ ಕೇಕ್ಗಳನ್ನು ನೋಡಿದ್ರೆ ಅವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಬಾರಿ ಬಹಳಷ್ಟು ಸುಂದರವಾಗಿ ಅದ್ಭುತವಾಗಿ ಕಲಾಕೃತಿಯಾಗಿ ಕಲಾವಿದರು ಈ ಬಾರಿ ಕೇಕನ್ನು ರಚನೆ ಕೂಡ ಮಾಡಿದ್ದಾರೆ. ವಿಭಿನ್ನವಾದ ಕೇಕನ್ನು ನೋಡ್ತಾ ಇರುವಂಥದ್ದು. ಮಸೀದಿಯನ್ನು ಕೇಕ್ನಿಂದ ರಚನೆ ಕೂಡ ಮಾಡಿದ್ದಾರೆ. ಕಲಾವಿದರು ಕೂಡ ಅದ್ಭುತವಾಗಿ ರಚಿಸಲ್ಪಟ್ಟಿದ್ದಾರೆ. ಸಣ್ಣ ಮಕ್ಕಳನ್ನು ಕೂಡ ಇಲ್ಲಿ ಎಲ್ಲರೂ ಕೂಡ ಪಾಲಕರು ಕರ್ಕೊಂಡು ಬರಬೇಕು, ತೋರಿಸ್ಬೇಕು. ಈ ಬಾರಿ ಸಾಕಷ್ಟು ಡಿಫ್ರೆಂಟ್ ಆಗಿ ಇರುವಂಥದ್ದು. ಅದೇ ರೀತಿಯಾಗಿ ಅಲ್ಲಿಯೂ ಕೂಡ ನೋಡ್ತಾ ಇರ್ಬೋದು, ಫುಟ್ಬಾಲ್ ಪ್ಲೇಯರ್ ರೊನಾಲ್ಡ್ ಅವರ ಕೇಕನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಬಹಳಷ್ಟು ಅದ್ಭುತವಾಗಿ ವಿಭಿನ್ನವಾಗಿ ಕಲಾವಿದರು ಇಲ್ಲಿ ಕಲಾಕೃತಿಯನ್ನು ರಚಿಸಿದ್ದಾರೆ. ಈ ಬಾರಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬಹಳಷ್ಟು ಅದ್ಭುತವಾಗಿ ಕೇಕ್ ಶೋ ನಡೀತಾ ಇರುವಂಥದ್ದು. ಬಹಳಷ್ಟು ಜನರು ಕೂಡ ಈ
ಈಗ ಬರ್ತಾ ಇದ್ದಾರೆ. ಇಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಹಾಗಾದರೆ ಅವರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಕೇಕ್ ಶೋ ಹೇಗಿದೆ ಈ ಬಾರಿ? ಈ ಬಾರಿ ತುಂಬಾ ಚೆನ್ನಾಗಿದೆ. ತುಂಬ ವೆರೈಟಿ ಕೇಕ್ಸ್ ಎಲ್ಲ ಮಾಡಿದ್ದೀರಾ. ಕಾಂತಾರ ಅಂತೂ ತುಂಬಾ ಖುಷಿ ಆಯಿತು ನೋಡಿ, ಕಾಂತಾರದ ಕೇಕ್ ನೋಡಿ. ತುಂಬ ಅಮೇಝಿಂಗ್ ಅನ್ನಿಸ್ತಾ ಇದೆ, ನನಗೆ ಖುಷಿ ಆಗ್ತಾ ಇದೆ. ಮೇಡಮ್, ಹೇಗಿದೆ ಕೇಕ್ ಶೋ? ತುಂಬ ಚೆನ್ನಾಗಿದೆ. ಈ ಸಲ ಅಟ್ರಾಕ್ಷನ್ ಅಂದರೆ ಪೂರಿ ಜಗನ್ನಾಥ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಂತಾರ ಇಸ್ ಆಲ್ಸೋ ವೆರಿ ನೈಸ್. ನಾರ್ಮಲಿ ಇರೋದಕ್ಕಿಂತ ಈ ಸಲ ಡಿಫ್ರೆಂಟ್ ಆಗಿರೋದ್ರಿಂದ ಇಟ್ಸ್ ವೆರಿ ನೈಸ್. ಓಕೆ ಸರ್, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನನಗೂ ತುಂಬ ಚೆನ್ನಾಗಿದೆ. ಇದು ನನಗೆ ಮೊದಲನೇ ಅನುಭವ, First time ಬಂದಿರೋದು ಹಂಗಾದ್ರೆ ಫಸ್ಟ್ cake show? ಆಫ್ ಇಟ್ಸ್ ಕೈಂಡ್. ನಾನು ಇಲ್ಲಿವರೆಗೂ ಯಾವ ಕೇಕ್ ಶೋನು ನೋಡೇ ಇಲ್ಲ. ನೋಡಿ ತುಂಬ ಸಂತೋಷ ಆಯಿತು. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ ಸರ್, ನಿಮ್ಗೆ ಹೇಗೆ ಅನಿಸ್ತಿದೆ? ನಮಸ್ಕಾರ, ನಾನು ವಸಂತ್ ಅಂದ್ಬಿಟ್ಟು. ಓಕೆ. ನಾವು ಒಂದು 40 ವರ್ಷದಿಂದ ಕೇಕ್ ಶೋ ನೋಡ್ತಾ ಇದ್ದೀನಿ. ಯಾಕಂದರೆ ಫಸ್ಟು ಬ್ರಿಗೇಡ್ ರೋಡಲ್ಲಿ ಆಗಿತ್ತು, ಅವ್ರು ನೀಲಗಿರಿ ಸರ್ದೇ ಇತ್ತು. ಅಲ್ಲಿ ಅವಾಗ ನೋಡಿದಾಗ ನಾವು ನಮ್ಮ ಹೆಂಡತಿ ಹೋಗ್ತಾ ಇದ್ವಿ. ಅಲ್ಲಿ ನಮಗೆ ಅವಾಗ ಲಕ್ಕಿ ಡಿಪ್ಗೆ ಕೇಕ್ ಏನೇನು ಎಕ್ಸಿಬಿಟ್ ಮಾಡ್ತಾರೆ ಅದನ್ನು ಕೊಟ್ಬಿಡೋರು. ಹೌದು. ಅದ್ರಲ್ಲಿ ನಮಗೆ ಅವಾಗ ಕ್ಯಾಸಲ್ ಕೇಕು ನಮಗೆ 80s ವಿ ಗಾಟ್ ಒನ್ ಪ್ರೈಸ್. ಅದನ್ನು ನಮ್ಮ ಮನೆಗೆ ತೊಗೊಂಡು ಹೋಗಿ ನಮ್ಮ ಮನೆ ಅಕ್ಕಪಕ್ಕದವರೆಲ್ಲ ಬಂದು ಅದನ್ನು ನೋಡ್ತಾ ಇದ್ರು. ಸೊ ಫ್ಯಾಂಟಾಸ್ಟಿಕ್. ಸೊ ಐ ವಿಲ್ ನೆವರ್ ಮಿಸ್. ಎವ್ರಿ ಇಯರ್ ಬಂದು ಹೋಗ್ತಾ ಇದ್ದೀನಿ. ಸೇಂಟ್ ಜೋಸೆಫ್ಸ್ ಎಲ್ಲ ಆದಾಗಲೂ ಹೋಗಿದ್ದೆ. ಲಾಸ್ಟ್ ಇಯರ್ ನಾನು ಮಿಸ್ ಆಗಲಿಲ್ಲ, ನಾವು ಊರಲ್ಲಿರಲಿಲ್ಲ ಅಂತ ಇಲ್ಲೇ ಆಗಿತ್ತಂತೆ. ಬಟ್ ನೈಸ್ ಅರೇಂಜ್ಮೆಂಟ್ಸ್. ನಿಂಗೆ ಹೆಂಗೆ ಅನಿಸ್ತಾ ಇದೆ ಕೇಕ್ ಶೋ? ನಮಸ್ಕಾರ, ನನ್ನ ಹೆಸರು ನಿರ್ವಿ ಆ್ಯಂಡ್ ಮೈ ಫೇವ್ರೆಟ್ ಒನ್ ಈಸ್ ದ ಕಾಂತಾರ ಒನ್ ಆ್ಯಂಡ್ ಐ ಆಮ್ ಫ್ರಮ್ ಆಸ್ಟ್ರೇಲಿಯಾ. ಮ್ಯಾಮ್, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ಇನ್ನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರೋದು. ಬಟ್ ಈ ಕಾಂತಾರದು ಆಮೇಲೆ ಪೂರಿ ಜಗನ್ನಾಥ್ ಅದೆಲ್ಲ ತುಂಬ ಚೆನ್ನಾಗಿ, ಇದು ಚರ್ಚ್ ಮಾಡಿರೋಂತೂ ತುಂಬ ಚೆನ್ನಾಗೇ ಇದೆ. ಕ್ಯಾಸಲ್ ತುಂಬ ಚೆನ್ನಾಗಿತ್ತು. ಫಸ್ಟ್ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿದೆ. ನಿಮ್ಗೆ ಹೇಗೆ ನಮ್ಮ ಹೆಸರು ರಾಮಾನುಜ ಅಂತ. ಹಾಂ, ಚೆನ್ನಾಗಿದೆ. ಚೆನ್ನಾಗಿದೆ. ವಿ ಆರ್ ಎಂಜಾಯಿಂಗ್ ದಿ ಎಸ್ ಕೇಕ್ ಶೋಸ್. ಎಸ್, ನೀವು ಕೂಡ ನೋಡ್ತಾ ಇರ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನ ಕರ್ಕೊಂಡು ಬಂದು ಇಲ್ಲಿ ಕೇಕ್ ಶೋನ ಎಂಜಾಯ್ ಮಾಡ್ತಾ ಇದ್ದಾರೆ. ಎಸ್, ಈ ಬಾರಿ 51ನೇ ಬಿಗ್ಗೆಸ್ಟ್ ಕೇಕ್ ಶೋ ನಡೀತಾ ಇರುವಂಥದ್ದು ಬೆಂಗಳೂರಿನಲ್ಲಿ. ಅದರಲ್ಲೂ ಕೂಡ ತ್ರಿಪುರ ವಾಸಿನಿಯ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೀತಾ ಇದೆ. ಇಲ್ಲಿ ಆರ್ಗನೈಜೇಷನ್ ಅವರು ಗೌತಮ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಹಾಗಾದರೆ ಅವರನ್ನು ಮಾತನಾಡಿಸ್ತಾ ಹೋಗೋಣ. ಸರ್, ಕೇಕ್ ಶೋ ಬಗ್ಗೆ ಹೇಳಿ. ಇದು ನಮ್ಮದು 51ನೇ ವರ್ಷ ಮೇಡಮ್. ನಾನು ಆಲ್ಮೋಸ್ಟ್ 30 ವರ್ಷದಿಂದ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಬಟ್ ಈ ವರ್ಷ ನನಗೆ ವಾವ್ ಹೇಳಬೇಕು ಮೇಡಮ್. ಆ್ಯಸ್ ಅನ್ ಆರ್ಗನೈಸರ್, ದೋ ನಾವು ಡೈಲಿ ಕೇಕ್ ನೋಡ್ತೀವಿ, ಬಟ್ ಈ ವರ್ಷ ಇಟ್ ಇಸ್ ಸ್ಪ್ಲೆಂಡೆಡ್, ಇಟ್ ಇಸ್ ವೆರಿ ಬ್ಯೂಟಿಫುಲ್. ಮೈಸೆಲ್ಫ್ ಐ ಆಮ್ ಇಂಪ್ರೆಸ್ಡ್ ವಿತ್ ಮೈ ಓನ್ ಶೋ. ಇಟ್ ಇಸ್ ಸೋ ನೈಸ್. ದ ಕಾಂತಾರ ಕೇಕ್ ಇಸ್ ತುಂಬ ರಿಯಲ್ ಆಗಿದೆ ಮೇಡಮ್, ಆ್ಯಂಡ್ ಇಟ್ ಇಸ್ ವೆರಿ 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 ಅಟ್ರಾಕ್ಟಿವ್. ಆ್ಯಂಡ್ ಬಿಹೈಂಡ್ ಮೀ ದ ಡಿಸ್ನಿ ಕ್ಯಾಸಲ್ ಮಾಡಿದ್ದಾರೆ ಮೇಡಮ್. ಇಟ್ ಈಸ್ ಆಲ್ಮೋಸ್ಟ್ 2 tons. ನೀವು ಬಾಟಮ್ ಇಲ್ಲಿಂದ ಮೇಲೆ ಫ್ಲಾಗ್ ತನಕ ಎವ್ರಿಥಿಂಗ್ ಇಸ್ ಎಡಿಬಲ್. ದೇರ್ ಇಸ್ ನೋ ರೀಎನ್ಫೋರ್ಸ್ಮೆಂಟ್, ದೇರ್ ಇಸ್ ನೋ ಸಪೋರ್ಟ್. ದ ಹೋಲ್ ಥಿಂಗ್ ಇಸ್ ಎಡಿಬಲ್. ಇಟ್ ಟೋಟ್ಲಿ ಮೇಡ್ ಔಟ್ ಆಫ್ ಶುಗರ್, ಎಗ್ಸ್, ಜೆಲಾಟಿನ್, ಕಾರ್ನ್ಫ್ಲವರ್. ಆಲ್ಮೋಸ್ಟ್ 2 tons ವೇಟ್ ಇದೆ. ಮತ್ತು ಈ ಸೈಡ್ ನನ್ನ ಲೆಫ್ಟಲ್ಲಿ ಇರೋದು ವೆಲಾಂಕನಿ ಚರ್ಚ್. ದಿಸ್ ಚರ್ಚ್ ದೇ ವೆಂಟ್ ಟು ವೆಲಾಂಕನಿ. ದ ಟೀಮ್ 10 ಜನ ಹೋಗಿದ್ದಾರೆ, ಸ್ಟಡಿ ಮಾಡಿದ್ದಾರೆ, ಟುಕ್ ಪಿಕ್ಚರ್ಸ್. ಅದೇ ಸೇಮ್ ಕಾಪಿ ಮಾಡಿದೆ. ಡಿಡ್ ನಾಟ್ ಯೂಸ್ ಎನಿ ಇಮೇಜಸ್. ದೇ ವೆಂಟ್ ಫಿಸಿಕಲಿ ನೋಡ್ಬಿಟ್ಟು ಅವ್ರು ಕಾಪಿ ಮಾಡಿ ದೇ ಹ್ಯಾವ್ ಕ್ರಿಯೇಟೆಡ್ ದಿಸ್. ಇಟ್ಸ್ ಕಮ್ ಔಟ್ ಅಮೇಸಿಂಗ್ ಮೇಡಮ್. ಐ ರಿಕ್ವೆಸ್ಟ್ ಪೀಪಲ್ ಟು ಕಮ್ ಆನ್ ವೀಕ್ ಡೇಸ್ ನೋಡಲಿಕ್ಕೆ. ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ. ವೀಕ್ ಡೇಸ್ ಬಂದರೆ ಇಟ್ ಇಸ್ ವೆರಿ ಈಸಿ ಫಾರ್ ಪೀಪಲ್ ಟು ನೋಟ್. ಈ ಬಾರಿ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಂತ ಅಂದರೆ ಒಂದು ಕಾಂತಾರ ಪಂಜುರ್ಲಿ, ಹಾಗೆ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಮತ್ತೆ ಇನ್ನೊಂದು ಪುರಿ ಜಗನ್ನಾಥ್ ರಥ ಕೂಡ ಮಾಡಿದ್ದಾರೆ. ಎಷ್ಟು ದಿನ ತಗೊಂಡ್ರಿ ಸರ್? ಎಷ್ಟು ಜನ ಮಾಡಿದ್ದಾರೆ ಇದ್ರ ಬಗ್ಗೆ? ಆಲ್ಮೋಸ್ಟ್ 50 ಬೇಕರ್ಸ್. 6 months, ಫಸ್ಟ್ 3 months ಪ್ಲಾನಿಂಗ್ ಹೋಗುತ್ತೆ. 3 months ಅಲ್ಲಿ ಡೈಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಸೊ ಲಾಸ್ಟ್ 15-20 ಡೇಸಲ್ಲಿ ಎಕ್ಸಿಕ್ಯೂಷನ್ ಮಾಡ್ತಾರೆ. ಆಲ್ಮೋಸ್ಟ್ 6.5-7 months ಇಂದ ವರ್ಕ್ ಮಾಡ್ತಾ ಇದ್ದೀವಿ ಮೇಲೆ. It is a huge expense to create this cake show, madam. Develop it is a huge expense, madam. More than the material used. Material is not so high and costly, but the labor intensive thing it is. Tumba shrama ide ಮಾಡ್ಲಿಕ್ಕೆ, madam. Very difficult it is. Yes. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈ ಬಾರಿಯ ಬಿಗ್ಗೆಸ್ಟ್ ಕೇಕ್ ಶೋ ಯಾವ ರೀತಿಯಾಗಿ ಇತ್ತು ಅಂತ ಹೇಳಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.